ಮೈಸೂರು ಮಹಾರಾಜರ ಕಡೆಯಿಂದ ಒಂದು ಗುಡ್ ನ್ಯೂಸ್ ಏನಪ್ಪಾ ಅಂದ್ರೆ ಯದುವೀರ್ ಒಡೆಯರ್ ಅವರ ಎರಡನೇ ಗಂಡು ಮಗುವಿನ ಒಂದು ತೊಟ್ಟಿಲು ಶಾಸ್ತ್ರದ ಸಂಭ್ರಮ ಇಂದು ಜರುಗಿದೆ. ಜೊತೆಗೆ ಮಗುವಿನ ಮುಖವನ್ನು ಸಹ ರಿವೀಲ್ ಮಾಡಿದ್ದಾರೆ. ಹೆಸರನ್ನ ಇನ್ನ ರಿವೀಲ್ ಮಾಡಿಲ್ಲ. ಆದ್ರೆ ಇವತ್ತು ಅರಮನೆಯಲ್ಲಿ ಒಂದು ತೊಟ್ಟಿಲು ಶಾಸ್ತ್ರದ ಸಂಭ್ರಮ ತುಂಬಾನೇ ಸಾಂಪ್ರದಾಯಿಕವಾಗಿ ನಡೀತು. ಅಭಿಮಾನಿಗಳು ತುಂಬಾನೇ ವೆಯ್ಟ್ ಮಾಡ್ತಾ ಇದ್ರು. ದಸರಾ ಟೈಮ್ ನಲ್ಲಿಯೇ ಪುಟ್ಟ ಮಗುವಿಗೆ ಜನ್ಮ ನೀಡ್ತಾರೆ ತ್ರಿಷಿಕಾ ದೇವಿ ಅವರು. ಆ ಒಂದು ದಿವಸದಿಂದಲೂ ಕೂಡ ಒಂದು ಅರಮನೆಗೆ ಕಳೆ ಕೂಡ ಹೆಚ್ಚಾಯಿತು. ಡಬಲ್ ಸಂಭ್ರಮ. ಯದುವೀರ್ ಅವರು ಎರಡನೇ ಬಾರಿಯೂ ಕೂಡ ತಂದೆ ಆಗ್ತಾರೆ. ಎರಡನೇ ಗಂಡು ಮಗು ಯಾರು ಕೂಡ ನಿರೀಕ್ಷೆಯೂ ಸಹ ಮಾಡಿರ್ಲಿಲ್ಲ. ಒಂದು ಶಾಪ ವಿಮೋಚನೆ ಆಗೋಯ್ತಾ ಅಂತ ಒಂದು ಪ್ರಶ್ನೆ ಎಲ್ಲರಿಗೂ ಕೂಡ ಕಾಡುತ್ತೆ. ಅದು ಅವರವರ ಊಹೆಗೆ ಬಿಟ್ಟಿದ್ದು ಅಂತ ಯದುವೀರ್ ಅವರು ಕೂಡ ಸ್ಪಷ್ಟನೆ ನೀಡಿದ್ದಾರೆ. ಒಟ್ಟಿನಲ್ಲಿ ಯದುವೀರ್ ಒಡೆಯರ್ ಕ್ಷೇತ್ರದ ಜನತೆಗೆ ಕ್ಷಮಿಸುತ್ತಿದ್ದಾರೆ, ಮತ್ತೆ ಫ್ಯಾಮಿಲಿಟಿಗೂ ಕೂಡ ಸಮಯವನ್ನ ಕಳೀತಿದ್ದಾರೆ. ಇವತ್ತು ಬೆಳಿಗ್ಗೆ ಪೂಜೆಯನ್ನು ಕೂಡ ಸಲ್ಲಿಸಿ ಎರಡನೇ ಮಗುವಿನ ಒಂದು ತೊಟ್ಟಿಲು ಶಾಸ್ತ್ರದ ಸಂಭ್ರಮದಲ್ಲಿ ಯದುವೀರ್ ಕುಟುಂಬ ಭಾಗಿಯಾಗ್ತಾರೆ. ರಾಣಿ ತ್ರಿಷಿಕಾ ದೇವಿ ಅವರು ಕೂಡ ಖುಷಿಯಾಗಿದ್ದಾರೆ, ಮತ್ತೆ ರಾಜಮಾತಾ ಪ್ರಮೋದಾ ದೇವಿ ಅವರು ಕೂಡ ಅಷ್ಟೇ ಸಂತಸದಲ್ಲಿದ್ದಾರೆ. ಎರಡನೇ ಮೊಮ್ಮಗುವನ್ನ ಎತ್ತಿ ಮುದ್ದಾಡ್ತಾರೆ, ಖುಷಿಯಲ್ಲಿ ತಿಳಿದಿದ್ದಾರೆ. ಅರಮನೆಯಲ್ಲಿ ಒಂದು ಸಂಭ್ರಮ ಮನೆ ಮಾಡಿದೆ. ನೀವು ಕೂಡ ತಪ್ಪದೆ ವಿಶ್ ಮಾಡಿ. ಮುಂದಿನ ದಿವಸಗಳಲ್ಲಿ ಕಂಪ್ಲೀಟ್ ಆಗಿ ಎಲ್ಲ ಒಂದು ಮಾಹಿತಿ ಆಗಿರ್ಬೋದು, ಮಗುವಿನ ಹೆಸರು ಎಲ್ಲವನ್ನೂ ಕೂಡ ರಿವೀಲ್ ಮಾಡಿ.